ಈರಪ್ಪ ರೈತರು ಹೇಳೋ ಪ್ರಕಾರ ನಾವ್ಯಾರೂ ಕೂಡ ಈ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿಲ್ಲ, ಬೆಂಕಿ ಹಚ್ಚಿದ್ದು ಕಾರ್ಖಾನೆ ಕಡೆಯವರೇ, ನಮ್ಮ ಮೇಲೆ ಆರೋಪ ಬರಲಿ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಹಿಂಸಾ ರೂಪ ಪಡೆದಿದೆ ಕಬ್ಬು ಬೆಳೆಗಾರರ ಹೋರಾಟ. 20ಕ್ಕೂ ಹೆಚ್ಚು ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನ ಸಾಗಿಸಲಾಗ್ತಾ ಇದ್ದಂತಹ ಟ್ರ್ಯಾಕ್ಟರ್ಗಳು ಬೆಳಿಗ್ಗೆಯಿಂದಲೂ ಕೂಡ ಟ್ರ್ಯಾಕ್ಟರ್ಗಳು ನಿಂತಿದ್ದು, ರೈತರು ಕೂಡ ಅದನ್ನು ಗಮನಿಸ್ತಾ ಇದ್ರು. ಯಾವಾಗ ಟ್ರ್ಯಾಕ್ಟರ್ ಕಾರ್ಖಾನೆಯತ್ತ ಮೂವ್ ಆಯ್ತೋ ಆಗ ರೈತರು ಕೂಡ ಆಕ್ರೋಶಗೊಂಡ್ರು. ಈಗ ಕ್ಷಣದಿಂದ ಕ್ಷಣಕ್ಕೆ ಬಾಗಲಕೋಟೆಯ ಮುಧೋಳದಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಮುಧೋಳದ ಸೈದಾಪುರ ಸಕ್ಕರೆ ಕಾರ್ಖಾನೆಯ ಬಳಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿದ್ದಂತಹ ಟ್ರ್ಯಾಕ್ಟರ್ಗಳು 20ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ, ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಟ್ರ್ಯಾಕ್ಟರ್ ಅನ್ನ, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ಅನ್ನ ಸಾಲು ಸಾಲಾಗಿ ನಿಲ್ಲಿಸಲಾಗಿತ್ತು, ಅಲ್ಲಿಯೇ ಬೆಂಕಿ ಹಚ್ಚಿದ್ದಾರೆ. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿಯೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಡಲಾಗಿದೆ. ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪ ಪಡಿತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಬಾಗಲಕೋಟೆಯ ಮುಧೋಳದಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಸಾಲು ಸಾಲು ನಿಲ್ಲಿಸಲಾಗಿದ್ದಂತಹ ಟ್ರ್ಯಾಕ್ಟರ್ಗಳು ಧಗಧಗ ಹೊತ್ತಿ ಉರಿತಾ ಇವೆ. ನೇರ ಪ್ರಸಾರದ ದೃಶ್ಯ ಇದು, ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕಾರ್ಖಾನೆಯ ಮುಂಭಾಗದಲ್ಲಿ 20ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳನ್ನ ಸಾಲು ಸಾಲಾಗಿ ನಿಲ್ಲಿಸಲಾಗಿದೆ. ಈ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿವು. ಎಲ್ಲ ಟ್ರ್ಯಾಕ್ಟರ್ಗಳಿಗೂ ಕೂಡ ಬೆಂಕಿ ಇಡಲಾಗಿದೆ. ರೈತರು ಹೇಳ್ತಾರೆ, ಈ ಬೆಂಕಿ ನಾವು ಹಚ್ಚಿದ್ದಲ್ಲ, ಇದು ಕಾರ್ಖಾನೆ ಕಡೆಯವರೇ ಬೆಂಕಿ ಹಚ್ಚಿರೋದು ಅಂತ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಆರೋಪ ನಮ್ಮ ಮೇಲೆ ಬರಲಿ ಅನ್ನೋ ಕಾರಣಕ್ಕೆ. ಇದು ರೈತರು ಹೇಳೋ ಮಾತು. ಮತ್ತೊಂದು ಕಡೆ ಕಾರ್ಖಾನೆಯವರು ಯಾರು ಕೂಡ ನಮ್ಮ ಬಳಿ ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶಗೊಂಡಿದ್ದಾರೆ. ಕಾರ್ಖಾನೆಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ನ ಟ್ರಾಲಿಗೆ ಬೆಂಕಿ ಹಚ್ಚಿದ್ದಾರೆ. ದಗದಗ ಹೊತ್ತಿ ಉರಿತಾ ಇದೆ ಟ್ರ್ಯಾಕ್ಟರ್. 20ಕ್ಕೂ ಅಧಿಕ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ಲೇಬೇಕು. ಅದು ಕೂಡ ಒಟ್ಟಿಗೆ ಕೊಡಬೇಕು ಅನ್ನೋದು ರೈತರ ಪಟ್ಟು. 3,250 ರೂಪಾಯಿ ಮೊದಲಿಗೆ ಕೊಡ್ತೀವಿ, ಮಾಲೀಕರು 50 ರೂಪಾಯಿ ಆಮೇಲೆ ಕೊಡ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಕೇಳ್ತಾ ಇಲ್ಲ ರೈತರು. ಒಟ್ಟಿಗೆ 3,300 ರೂಪಾಯಿ ಕೊಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಸಾಲು ಸಾಲಾಗಿ ನಿಲ್ಲಿಸಲಾದಂತಹ ಕಬ್ಬಿನ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಲಾಗಿದೆ.
ಹಲವು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದರೆ ಕಾರ್ಖಾನೆ ಮಾಲೀಕರಿಗೆ ನಮ್ಮ ಪ್ರತಿಭಟನೆ, ನಮ್ಮ ಸಮಸ್ಯೆ ಕೇಳಿಸ್ತಾನೆ ಇಲ್ಲ. ಯಾರು ಕೂಡ ಬಂದು ಮಾತನಾಡ್ತಾ ಇಲ್ಲ. ರೈತರ ಆಕ್ರೋಶ ಇದು. ಟ್ರ್ಯಾಕ್ಟರ್ನ ಗಾಲಿಗೆನೆ ಬೆಂಕಿ ಹಚ್ಚಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿವು ಕಾರ್ಖಾನೆಗೆ ಹೋಗ್ತಾ ಇತ್ತು. ಆಕ್ರೋಶಗೊಂಡಂತಹ ರೈತರು ಕಾರ್ಖಾನೆಗೆ ಮುತ್ತಿಗೆ ಹಾಕೋದಕ್ಕೆ ಮುನ್ನುಗ್ತಾರೆ. ಆದರೆ ಟ್ರ್ಯಾಕ್ಟರ್ಗೆನೆ ಈಗ ಬೆಂಕಿ ಹಚ್ಚಲಾಗಿದೆ. ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವಿನ ಹಗ್ಗ ಜಗ್ಗಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 20ಕ್ಕೂ ಅಧಿಕ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿವು. ಕಾರ್ಖಾನೆ ಮಾಲೀಕರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ. ಈ ಹಿಂದೆ 10ನೇ ತಾರೀಕು ರೈತರ ಹೋರಾಟದ ಕಿಚ್ಚು ಹೆಚ್ಚಾದಂತಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರೈತರ ಜೊತೆಗೆ ಸಂಧಾನ ಸಭೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ 13 ಕಾರ್ಖಾನೆಯ ಮಾಲೀಕರು ಕೂಡ ಇರ್ತಾರೆ. ಸಿಎಂ ಘೋಷಿಸಿದ ಬೆಲೆ ಏನಿದೆ ಅದನ್ನು ಒಪ್ಕೊಳ್ಳಿ ಅಂತ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ ಆರ್.ಬಿ. ತಿಮ್ಮಾಪುರ. ಆದರೆ ರೈತರು ತಮ್ಮ ಪಟ್ಟನ್ನ ಬಿಡಲ್ಲ. 3,500 ರೂಪಾಯಿ ಬೇಕೇ ಬೇಕು, ಇದರ ಜೊತೆಗೆ ಹೆಚ್ಚುವರಿ 500 ರೂಪಾಯಿ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ. ಸಂಧಾನ ಸಭೆ ವಿಫಲ ಆಗುತ್ತೆ. ಅದಾದ ನಂತರ ರೈತರು ಧರಣಿಯನ್ನ ಮಾಡ್ತಾನೆ ಇದ್ದಾರೆ. ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಆದರೆ ಇವತ್ತು ಏಕಾಏಕಿ ರೈತರ ಆಕ್ರೋಶದ ಕಟ್ಟೆ ಒಡೆಯಿತು. 20ಕ್ಕೂ ಅಧಿಕ ಟ್ರ್ಯಾಕ್ಟರ್, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಾಲೀಕರ ವಿರುದ್ಧ, ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ರೈತರು ಅಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ರೈತರು ಮತ್ತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ನಡುವೆ ಸಂಧಾನ ಆಗ್ತಾ ಇಲ್ಲ. ಅದರ ಪರಿಣಾಮ ಇದು. ನೀ ಕೊಡೆ ನಾ ಬಿಡೆ ಎನ್ನುವಂತಹ ಪರಿಸ್ಥಿತಿ. ಸಾಲು ಸಾಲಾಗಿ ನಿಲ್ಲಿಸಲಾದಂತಹ ಕಬ್ಬಿನ ಟ್ರ್ಯಾಕ್ಟರ್ನ ಟ್ರಾಲಿಗೆನೆ ಬೆಂಕಿ ಇಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.